ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮೇಡಮ್ ಕರ್ತ್ರಿ? ತುಂಬಾ ಚಳಿ ಆಗ್ತಿದೆ, ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬಾ. ಸರಿ. ನಿಂತ್ಕೊಳ್ಳ ಇಲ್ಲಿ. ಕಾಫಿ ಯಾರಕ್ ಬೇಕು? ಸೂತ್ಕದ ದಿನ ಜಾತಕ ಕೇಳಕ್ಕಾಗತ್ತಾ? ಆ ದರಿದ್ರದವನ್ನ ಯಾವ ಹಾಸ್ಟೆಲಿಂದ ಕರ್ಕೊಂಬಂದಿಯೋ ಅಲ್ಲೇ ಕರ್ಕೊಂಡು ಹೋಗಿ ಬಿಟ್ಬಿಟ್ ಬಾ. ಆರ್ಯನ್ ಬಗ್ಗೆ ಮಾತಾಡ್ತಿದ್ದೀರಾ ಮೇಡಮ್? ಇನ್ಯಾರ ಬಗ್ಗೆ ಮಾತಾಡ್ಲಿ? ಮೇಡಮ್, ಅವ್ನು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ. ಮನ್ಸು ಮಾಡಿ ಕ್ಷಮಿಸ್ಬಿಡಿ. ಅವನಲ್ಲಿರೋ ಅಷ್ಟು ದಿವಸ ಹುಷಾರಾಗಿರು ಅಂತ ಹೇಳ್ತೀನಿ. ಮತ್ತೆ ಈ ಥರ ತಪ್ಪು ಮಾಡದೇ ಇರೋ ಥರ ನಾನು ನೋಡ್ಕೋತೀನಿ. ಯಾರಿಗ್ ಬೇಕೇ ನಿನ್ ಬುದ್ಧಿ ಮಾತು? ನೀನ್ ನೆಟ್ಟಗಿರಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಗೊತ್ತು ಗುರಿ ಇಲ್ದವ್ರೆಲ್ಲ ಮನೆ ಕರ್ಕೊಂಡ್ಬಂದ್ರೆ ಹೀಗೆ ಆಗೋದು. ಏಯ್ ಸುಕ್ಕು, ಯಾಕೆ ಅಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಚಿರು ರೆಸ್ಟ್ ಮಾಡ್ತಿಲ್ವಾ? ನಾನಿವತ್ತು ಈ ತರ ಕೋಪ ಮಾಡ್ಕೊಂಡು ಮಾತಾಡ್ತಿರೋದು ಕಾರಣ ಇವಳು. ಕರ್ಕೊಂಬಂದಿರೋ ಹುಡುಗನಿಂದ ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ, ಆ ಹುಡುಗ ಇನ್ನು ಈ ಮನೇಲೇ ಇರ್ಬೇಕಾ? ಹೇಳಿ ಬಾಬಾ. ನೋಡಮ್ಮ ಸುಕನ್ಯಾ, ಅವನು ಇನ್ನೂ ಚಿಕ್ಕ ಹುಡುಗ. ಅವನಿಗೆ ಅದು ನಿಜವಾದ ಗಂಡು ಅಂತ ಗೊತ್ತಿಲ್ಲದೆ ಆ ರೀತಿ ಮಾಡಿದಾನೆ ಅಷ್ಟೇ ಹೊರತು ಬೇಕು ಅಂತ ಏನೋ ಮಾಡಿರಲ್ಲಮ್ಮ. ಇವತ್ತು ಗೊತ್ತಿಲ್ಲದೆ ಶೂಟ್ ಮಾಡಿದಾನೆ, ನಾಳೆ ಇನ್ನೇನು ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಬಾಬಾ? ಹೌದು ಮಾಮ, ನನಗೂ ಆ ಹುಡುಗ ಇಲ್ಲಿರೋದು ಇಷ್ಟ ಇಲ್ಲ. ಅವನ ಪಾಡಿಗೆ ಅವನು ಔಟ್ ಹೌಸ್ ಅಲ್ಲಿ ಇರ್ತಾನೆ ಬಿಡಮ್ಮ. ಆಗಲ್ಲ ಚಿಕ್ಕ ಮಾವ, ಔಟ್ ಹೌಸ್ ಏನ್ ಬೇರೆ ಕಡೆ ಇದೆಯಾ? ಅದು ನಮ್ಮನೆ ಕಾಂಪೌಂಡ್ ಅಲ್ಲೇ ಇರೋದು. ಅವ್ನು ಇಲ್ಲೇ ಇದ್ರೆ ನಮ್ಮೆಲ್ರಿಗೂ ಡೇಂಜರ್. ಅವ್ನ್ ಗಲಾಟೆನ ತಡ್ಕೊಳಕ್ಕಾಗ್ದೆ ಅಕ್ಕಪಕ್ಕದವರೇ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಈಗ ಈ ಇನ್ಸಿಡೆಂಟ್ ನಡೆದಿರೋದನ್ನು ಪಕ್ಕದ ಮನೆಯವರ ತಾನೇ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಮಾಡಿರೋದು. ಅವನ್ ಯಾರೋ ಆ ಹುಡುಗನಿಂದ ನಮ್ಮ ಮನೆಗೆ ಪೊಲೀಸ್ ಬರೋ ತರ ಆಗಿದೆ. ನಿಮಗೆಲ್ಲ ಚಿರುಗಾಗಿರೋ ಗಾಯ ತುಂಬಾ ಚಿಕ್ಕದು ಅಂತ ಅನಿಸ್ತಿದೆ, ಆದ್ರೆ ನನಗದು ತುಂಬಾ ದೊಡ್ಡ ವಿಷಯ. ಚಿಕ್ಕತೆ ಹೇಳಿದ ಹಾಗೆ ಇವತ್ತು ಅವ್ನು ನಮ್ ಚಿರುಗೆ ಶೂಟ್ ಮಾಡ್ದವನು ನಾಳೆ ಇನ್ಯಾರಿಗೋ ಇನ್ನೇನೋ ಅನಾಹುತ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಹೇಳೇ ದೀಪ, ಆ ಗ್ಯಾರಂಟಿ ನೀನ್ ತಗೋತೀಯಾ? ಆರ್ಯನ್ ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಿಮ್ಮೆಲ್ರಿಗೂ ಅವನಿಲ್ಲಿರೋದು ಇಷ್ಟ ಇಲ್ಲ ಅಂದರೆ ನಾಳೆನೇ ಅವನ ಹಾಸ್ಟೆಲಿಗೆ ಬಿಡ್ತೀನಿ. ನೀನೇನು ಹೋಗೋದು ಬೇಡಮ್ಮ, ಭಾಸ್ಕರ್ ಬಿಟ್ಟು ಬರ್ತಾನೆ, ನೀನು ಹೋಗು. ಸೌಂದರ್ಯ, ನಾನು ಮಾಡಿದ ಕೆಲಸದಿಂದ ಚಿರುಗ್ ಸ್ವಲ್ಪ ಏಟಾಯ್ತು, ಆದ್ರೆ ಆ ದರಿದ್ರದವನು ಮನೆ ಬಿಟ್ಟು ಹೋಗೋ ಥರ ಆಯ್ತಲ್ಲ, ಒಳ್ಳೇದೇ ಆಯ್ತು. ನಿನಗೆ ಖುಷಿ ಆಯ್ತಲ್ವಾ? ಖಂಡಿತ ಇಲ್ಲ. ಆ ಹುಡುಗನ್ನ ಮನೆಯಿಂದ ಹೊರಗೆ ಕಳ್ಸಕ್ಕೆ ಸಾವಿರಾರು ದಾರಿ ಇತ್ತು, ಆದ್ರೆ ಅದರಿಂದ ನಮ್ ಚಿರುಗೆ ಬುಲೆಟ್ ಏಟ್ ಬೀಳೋ ಹಾಗೆ ಮಾಡಿ ಒಳ್ಳೇದಾಯ್ತು ಅಂತ ಬೇರೆ ಹೇಳ್ತಿದ್ದೀರಲ್ಲ. ಮೂರ್ಖತನಕ್ಕೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಮಾವ, ಕಾಫಿ ಇಡಮ್ಮ ಅಲ್ಲಿ. ಮಾವ, ಇವತ್ತು ನೀವು ಪೇಪರು ಓದಿಲ್ಲ. ಏನಾಯ್ತು ಮಾವ? ಯಾಕೆ ಬೇಜಾರಲ್ಲಿದ್ದೀರಾ? ಏನಿಲ್ಲಮ್ಮ, ಈ ಮನೆಯಲ್ಲಿ ಮಕ್ಕಳ ನಗು ಆಟೋಟ ಇದೆಲ್ಲ ನೋಡಿ ಎಷ್ಟೋ ವರ್ಷಗಳಾಗೋಗಿತ್ತು. ಆದರೆ ನೀನು ಆರ್ಯನ್ನ ಈ ಮನೆ ಕರ್ಕೊಂಬಂದ್ಮೇಲೆ ಆ ನಗು, ಆ ಖುಷಿ, ಸಂತೋಷ ಎಲ್ಲ ಇಲ್ಲಿ ಸಿಕ್ತಮ್ಮ. ಅವನ ಜೊತೆ ಆಟ ಆಡ್ತಾ ಇರ್ಬೇಕಾದ್ರೆ ನಾನು ಗುರು ಜೊತೆ ಆಟ ಆಡ್ತಾ ಇದ್ದಿದ್ದೆಲ್ಲ ಮತ್ತೆ ನೆನಪಿಗೆ ಬಂದ್ಬಿಡ್ತು. ಅದಕ್ಕೆ ಮಾವ, ನೆನ್ನೆ ಪೊಲೀಸ್ ಅವ್ರು ಬಂದಾಗ ನೀವು ಆರ್ಯನ್ ಪರವಾಗಿ ಮಾತಾಡಿದ್ದು. ಹೌದಮ್ಮ, ಯಾಕೆಂದರೆ ಆರ್ಯನ್ ತುಂಬ ಚಿಕ್ಕ ಹುಡುಗ. ಅವನು ಬೇಕು ಅಂತ ಚಿರು ಮೇಲೆ ಶೂಟ್ ಮಾಡಿಲ್ಲ, ಏನೋ ಆಕಸ್ಮಿಕವಾಗಿ ಫೈರ್ ಆಗಿದೆ ಅಷ್ಟೇ. ಅದು ಅಲ್ಲದೆ ನಮ್ಮ ಗುರು ಕೂಡ ಚಿಕ್ಕವನಿದ್ದಾಗ ಆರ್ಯನ್ ಥರನೇ ಇದ್ದ. ನಾನು ಗುರುನ ಎಷ್ಟು ಮಿಸ್ ಮಾಡ್ಕೋತಿದ್ದೀನೋ ಅಷ್ಟೇ ಆರ್ಯನ್ನು ಮಿಸ್ ಮಾಡ್ಕೋತೀನಿ. ಇವತ್ತು ಭಾಸ್ಕರ್ ಅವನಿರೋ ಹಾಸ್ಟೆಲ್ಗೆ ಬಿಟ್ಟು ಬರೋಕ್ಕೆ ಅಂತ ಹೊರಟಾಗ ಅವನು ತುಂಬ ಬೇಸರದಿಂದ ಬಾಯ್ ತಾತ ಅಂತ ಹೇಳ್ದ. ಅವನು ಬಾಯಿ ಹೇಳಿದ ರೀತಿ, ಅವನ ಮುಖದಲ್ಲಿದ್ದ ನೋವು
ಇದನ್ನೆಲ್ಲ ನೋಡಿದಾಗ ತಾತ ಇದೇ ಕೊನೆ, ಇನ್ಯಾವತ್ತೂ ನಾನು ಈ ಮನೆಗೆ ಬರಲ್ಲ ಅನ್ನೋ ಹಾಗಿತ್ತು. ಮಾವ, ನೀವು ತುಂಬ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಯಾವಾಗ ಆರ್ಯನ್ ನೋಡಬೇಕು ಅಂತ ಅನ್ಸುತ್ತೋ ಅವನಿರೋ ಹಾಸ್ಟೆಲ್ಗೆ ಹೋಗೋಣ. ಅವಾಗ ನೀವು ಎಷ್ಟು ಬೇಕಾದರೂ ಅವನ ಜೊತೆ ಹರಟೆ ಹೊಡೀರಿ, ಆಟ ಆಡಿ, ಯಾರೂ ಏನು ಕೇಳಲ್ಲ. ಹೌದಮ್ಮ, ಇದು ಒಳ್ಳೆ ಐಡಿಯಾ ನೋಡು. ಇದು ನನ್ನ ತಲೆಗೆ ಹೊಳೆದಿರಲಿಲ್ಲ. ಹಾಗೆ ಮಾಡೋಣ. ನಿಮಗೆ ಮಾತ್ರ ಅಲ್ಲ ಮಾವ, ನನಗೂ ಆರ್ಯನ್ ಇಲ್ಲಿಂದ ಹೋಗೋದು ಇಷ್ಟ ಇರಲಿಲ್ಲ. ಆದರೆ ಏನು ಮಾಡ್ದು, ಅವನಿಂದ ಗೊತ್ತಿಲ್ಲದೆ ಆಗಿರೋ ಘಟನೆಯಿಂದ ಅವನ್ನ ಇಲ್ಲಿಂದ ಕಳಿಸ್ಕೊಡ್ಬೇಕಾಗಿತ್ತು. ಮಾವ, ಗುರು ಬಾವ ಹಸ್ಬೆಂಡ್ ಚಿಕ್ಕವರಿದ್ದಾಗ ನೀವು ಅವ್ರ ಜೊತೆ ಹೇಗಿದ್ರಿ? ಗುರು ನನ್ನ ಜೊತೆ ಅಂತಲ್ಲ, ಯಾರ ಜೊತೆನೂ ಅಷ್ಟಾಗಿ ಬೆರೀತಿರ್ಲಿಲ್ಲ. ಅವನಾಯಿತು, ಅವನ ಓದು, ಸ್ಕೂಲು, ಆಟ, ಇದರಲ್ಲೇ ಅವನು ಬ್ಯುಸಿಯಾಗಿರ್ತಿದ್ದ. ಯಾರಾದರೂ ಕರೆದು ಮಾತಾಡ್ಸಿದ್ರೆ ಮಾತಾಡ್ತಿದ್ದ. ಆದರೆ ನಮ್ಮ ಚಿರು ಹಾಗಲ್ಲಮ್ಮ, ತುಂಬ ತರಲೆ. ಎಲ್ಲರ ಜೊತೆ ತುಂಬ ಚೆನ್ನಾಗಿ ಬೆರೀತಿದ್ದ. ಆಮೇಲೆ ಅವನಿಗೆ ಅವನ ಅಮ್ಮ ಅಂದರೆ ಪ್ರಾಣ. ಅವಳೇ ಅವನ ಪ್ರಪಂಚ. ಅವರಿಬ್ಬರು ಎಷ್ಟು ಅನ್ಯೋನ್ಯವಾಗಿದ್ದರು ಅಂದರೆ ಒಬ್ಬರನ್ನ ಬಿಟ್ಟು ಒಬ್ಬರು ಯಾವತ್ತೂ ಇರ್ತಾ ಇರಲಿಲ್ಲ. ಅವರಿಬ್ಬರ ಪ್ರೀತಿ ಮೇಲೆ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ. ಅವನಿಂದ ಅವನಮ್ಮನ ದೇವರು ಬೇಗ ದೂರ ಮಾಡಿಬಿಟ್ಟ. ಯಾವಾಗ ಚಿರು ಅಮ್ಮ ಅವನಿಂದ ದೂರ ಆದ್ಲೋ ಆಗ ಅವನು ಎಲ್ಲರ ಜೊತೆ ಬೆರೆಯೋದನ್ನು ಬಿಟ್ಬಿಟ್ಟ. ಒಂಟಿಯಾಗಿ ಕೂತ್ಕೋತಾ ಇದ್ದ. ನಾನು ನನ್ನ ಬಿಸ್ನೆಸ್ಸು, ಕೆಲಸ, ಅದು ಇದು ಅಂತ ಊರೂರು ತಿರುಗಾಡ್ತಾ ಇದ್ದೆ. ಅರ್ಚನೆ ಏನೋ ಅವನ್ನ ಚೆನ್ನಾಗೇ ನೋಡ್ಕೋತಾ ಇದ್ಲು. ಅವನು ಮಾತ್ರ ಅಮ್ಮನ್ನೇ ನೆನೆಸ್ಕೊಂಡು ಯಾವಾಗಲೂ ಒಬ್ಬನೇ ಇರೋದನ್ನು ಇಷ್ಟಪಡ್ತಾ ಇದ್ದ. ಓದ್ನಲ್ಲೂ ಹಿಂದೆ ಬಿದ್ದ. ಈ ನೋವಲ್ಲಿ ಅವನ ಭವಿಷ್ಯ ಹಾಳಾಗಬಾರ್ದು ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡು ಅವನ್ನ ಹಾಸ್ಟೆಲ್ಗೆ ಸೇರಿಸ್ದೆ. ಆದರೆ ಅವತ್ತಿಂದ ಅವನು ನನ್ನನ್ನು ದ್ವೇಷಿಸೋಕೆ ಶುರು ಮಾಡ್ದ. ನಾನೇನೋ ಅವನ್ನ ಎಲ್ಲರಿಂದ ದೂರ ಮಾಡಿದ್ನು ಅಂತ ಅವನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ. ಆಮೇಲೆ ಗುರುಗೆ ಮದುವೆ ಆಗಿ ಸೌಂದರ್ಯ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಲು. ಅವಳು ಹಾಸ್ಟೆಲ್ ಇದ್ದ ಚಿರುನ ಮತ್ತೆ ಮನೆ ಕರ್ಕೊಂಡ್ಬಂದ್ಲು. ಅವನಿಗೆ ತಾಯಿ ಪ್ರೀತಿ ಕೊಟ್ಲು. ಆಮೇಲೆ ನೀನು ಸೊಸೆಯಾಗಿ ಬಂದೆ. ದೂರ ದೂರ ಆಗಿದ್ದ ನಮ್ಮಿಬ್ಬರನ್ನ ಒಂದು ಮಾಡಿದೆ. ಓ ಮಾವ, ನಮ್ಮ ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಅದನ್ನ ಬದಿಗಿಟ್ಟು ಸಂಬಂಧಕ್ಕೆ ಬೆಲೆ ಕೊಡಬೇಕು. ಆಗಲಿ ಜೀವನ ಮುಂದಕ್ಕೆ ಹೋಗೋದು. ಹೌದು ಕಣಮ್ಮ, ನಿನ್ನ ಹಾಗೆ ಎಲ್ಲರೂ ಯೋಚನೆ ಮಾಡಿದರೆ ಸಂಸಾರದಲ್ಲಿ ಯಾವಾಗಲೂ ಸಂತೋಷ, ನೆಮ್ಮದಿ ಇದ್ದೇ ಇರುತ್ತಮ್ಮ. ಮಾವ ತಗೊಳ್ಳಿ, ಕಾಫಿ ಕುಡೀರಿ, ಹಾಗೆ ಪೇಪರ್ ಓದಿ. ಸರಿ.